ಹಾಯ್, ನಾನು ನಿಮ್ಮ ಅರುಣ್ ವೆಂಕಟರಾಜ್. ನೋಡಿ, ಇದು ಬನಾನಾ ಪ್ಲಾಂಟ್ಸ್, ಟಿಶ್ಯೂ ಕಲ್ಚರ್ ಬನಾನಾ ಪ್ಲಾಂಟ್ಸ್ G9 ವೆರೈಟೀಸ್. ಇದು ಬಂದು ನೋಡಿ, ಇದು ಬಂದು ನಿಮಗೆ ಟ್ರೇನಲ್ಲಿ ಡೈರೆಕ್ಟ್ ನಮ್ಮ ಟೊಮೆಟೊ ಪ್ಲಾಂಟ್ಸ್ ಥರ ಟ್ರೇನಲ್ಲಿ ಬರುತ್ತೆ. ಇದು ಒಂದು ಟೀ ಕಪ್ಪಲ್ಲಿ ಬರುತ್ತೆ. ಇದು ನಿಮಗೆ ಪಾಲಿ ಬ್ಯಾಗಲ್ಲಿ ಬರುತ್ತೆ. 3 ಇದು ಸೈಜ್ ಇಟ್ಕೊಂಡಿದ್ದಾರೆ. ರೀಸನ್ ಬಂದು ಏನಿಲ್ಲ, ಇದು ಪಾರ್ಸಲ್ ಹಾಕೋದಕ್ಕೆ ಟ್ರೇನಲ್ಲಿ ತುಂಬ ಈಸಿ ಆಗುತ್ತೆ. ಜಾಸ್ತಿ ಬಲ್ಕಲ್ಲಿ ಕಳಿಸ್ಬೋದು ಇವೆಲ್ಲ. ಇದು ನಿಮಗೆ ಸ್ವಲ್ಪ ಜಾಸ್ತಿ ಪಾರ್ಸಲ್ ಕಳಿಸೋದು ಕಷ್ಟ, ಸ್ವಲ್ಪ ಇದಾಗುತ್ತೆ. ಇದು ಕರ್ನಾಟಕದಲ್ಲೆಲ್ಲ ಯೂಸ್ ಮಾಡ್ತಿದ್ದಾರಂತೆ ಈ ಥರ. ಇದು ಯಾಕಂದರೆ ಮಣ್ಣು ಮತ್ತು ಇದು ಕೋಕೋಫೆಟ್ ಮಿಕ್ಸ್ ಆಗಿರುತ್ತೆ, ಸೊ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಬರೀ ಕೋಕೋಫೆಟಲ್ಲಿರುತ್ತೆ. ಪ್ಲಾಂಟೇಶನ್ವರೆಗೂ ಗ್ರೋತ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆದರೂ 3 ಸೀಸನ್ಗೆ ತಕ್ಕಂಗೆ ರೇಟ್ ಸೇಮ್ ಇರುತ್ತೆ. ಸೀಸನ್ಗೆ ತಕ್ಕಂಗೆ ರೇಟ್ ವೇರಿಯೇಷನ್ ಆಗುತ್ತೆ. ಏನಂದರೆ 3 ಸೇಮ್ ಇರುತ್ತೆ, ಸೀಸನ್ಗೆ ತಕ್ಕಂಗೆ ರೇಟ್ ವೇರಿಯೇಷನ್ನು 8 to 11 ಆ ಥರ ಇರುತ್ತೆ. ನೋಡಿ, ಇವ್ರ ನಂಬರ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದ್ದಾವೆ. ಈಗ ಆಲ್ರೆಡಿ 1,50,000 ಪ್ಲಾಂಟ್ಸ್ ರೆಡಿ ಇದ್ದಾವೆ. ಒಂದು 100 ಹೆಕ್ಟರ್ಗೆ ಉಳ್ಬೋದು, ಅಷ್ಟು ರೆಡಿ ಇದ್ದಾವೆ. ಸೊ ಯಾರಿಗಾದ್ರೂ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 1 ಎಕರ್ಗೆ 1200 ಪ್ಲಾಂಟ್ಸ್ ಕುತ್ಕೊಳ್ಳುತ್ತಂತೆ. ಸೊ ತುಂಬಾ ಚೆನ್ನಾಗಿದ್ದಾವೆ, ಹೆಲ್ತಿ ಇದ್ದಾವೆ. ಸೊ ಟ್ರೈ ಮಾಡ್ಬೋದು.